ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುಟ್ಟ ಹಳೆ ಜೀವನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ನೋಡಿ, ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ನನ್ನ ಮರಿಗಳು ಒದರಾಕತ್ತ ನೋಡ್ರಿ. ಇವಕ್ಕಷ್ಟ ಚಪಾತಿ ತುಕಡಿ ಇಟ್ಟಿನ್ರೆ ತಿಂದವ್ರಿ ಎರಡು ಆಡುಗಳು. ಅವಕ್ಕೆ ಇಟ್ಟಿಲ್ಲ, ಅದಕ್ಕೆ ಒದರಾಕತ್ತಾವ ನೋಡ್ರಿ. ನಮ್ಮ ಗಣೇಶ ಹೆಂಗೆ ಹಾಲು ಹಿಂಡಾಕತ್ತ ನೋಡ್ರಿ. ನೋಡ್ರಿ ಎಷ್ಟು ಸಣ್ಣ ಅದನ್ನ ಹಾಲು ಹೆಂಗೆ ಹಿಡಾತ. ಒದಿತ್ತಂದ್ರೆ ಗಣೇಶ ಅದು ಕಾರ್ಬಾರ್ ಮಾಡಾಕತ್ತಿದೀವಿ ಒಬ್ಬನೇ. ನೋಡ್ರಿ ಹಾಲು ಹೆಂಗೆ ಹಿಂಡ್ಲಾಕತ್ತಾನ್ರಿ, ಎಷ್ಟು ಸಣ್ಣ ಅದಾನ. ಬಾಂದ್ರಗಪ್ನಿ ಮಾಯ್ ಹಾಯ್ ಬಾಂದ್ರಗಪ್ನಿ ಹಾಲು ಹಿಂಡಾಕತ್ತನ್ರಿ. ರಂಗೋಲಿ ಹಾಕ್ಲಿಲ್ಲ ನೋಡ್ರಿ, ಲೇಟ್ ಭಾಳ ಆಗೈತ್ರಿ. ಟೈಮ್ 7:50 ಆಗೈತ್ರಿ. ಈಗ ಜಳಕ ಪೂಜೆ ಎಲ್ಲ ಆಗೈತ್ರಿ. ಕಸ ಅದು ಎಲ್ಲ ಹಾಕ್ತಿ ಹಾಲಿನಾಗಿನ. ಅದು ಕ್ಯಾನ್ ಒದಿತ್ತಂದ್ರೆ ಬಾ ಈ ಕಡೆ ಬಿಟ್ಟೆ. ರಾಯಿ ಬಂದು ಬೇಯಾಕತ್ತ. ಸಾಲಿಗೆ ಹೋಗಪ್ಪ, ನಾನು ಇಂಥದ್ದು ಕಾರವಾರ ಮಾಡ್ತಾನ. ಬೈಯಾಕತ್ತ ರಾಯಿ ಬೇಸ್ಕೊಂಡು ದಗ್ದ ಮಾಡ್ತೈತ್ರಿ. ಬರೀ ಹುಡುಗ ಆಗವತ್ತ ಬುಟ್ಟಿ ತೆಗಿಯೋದ್ರ ಕಾಲಂದ ಡಬ್ಬ. ಬರ್ರಿ ಅತ್ತಿ ಬೈಯಾಕತ್ ಬಿಟ್ಟಾರಿ ಗಣೇಶಾಗ. ಪೂಜೆ ಆಯ್ತು ರೀ. ಅಡುಗೆ ಕೆಲಸ ಏನೂ ಇಲ್ಲ ನೋಡ್ರಿ. ಮೆಂತ್ಯ ಸೊಪ್ಪು ಚಂದ ಅರಳೈತಿ ನೋಡ್ರಿ. ನೀರಾಗಿಟ್ರೆ ಚಂದ ಅರಳೈತಿ. ನೀರು ಕಾಸ್ಕೊಂಡ್ರೆ ಜಳಕ ಮಾಡಿನೂ ಊದ್ ಹಾಕಿನ್ರಿ. ಪೂಜೆ ಮುಗ್ದೈತಿ ನೋಡ್ರಿ ನನ್ನ ಪೂಜೆ. ಯಜಮಾನ್ರು ಬಂದಿದ್ರಿ ಇವತ್ತು ರಾತ್ರಿ 1:30 ಬಂದಿದ್ರಿ. ಮತ್ತೆ 4 ಗಂಟೆಗೆ ಹೋಗ್ಯಾರ. ಎದ್ದು ನನಗೆ ಗೊತ್ತೇ ಇಲ್ಲ ರೀ. ನೀರು ಕಾಸ್ಕೊಂಡು ಗ್ಯಾಸಿನ ಮ್ಯಾಗ ನೀರು ಕಾಸ್ಕೊಂಡು ಜಳಕ ಮಾಡಿ ಹೋಗ್ಯಾರ. ಚಾ ಇಲ್ಲ, ಮ್ಯಾ ಇಲ್ಲ, ಅವ್ರಿಗೇನೂ ಇಲ್ಲ. ನನಗೆ ವಿಷಯ ಇಲ್ಲ ರೀ. ನಾನೇ ಇನ್ನೂ ಬೆಳಕಾಗೈತೇನ್ರಿ ಅಂದೆ. ಇಲ್ಲ ಬೆಳಕಾಗಿಲ್ಲ, ಸುಮ್ಮಕೊಂಡು ಏನದಾಗೋದಿಲ್ಲ ನಿಂದೇನ, ಸುಮ್ಮ ತಂಡ್ಯಾಗೆದ್ದು ಮೊದಲೇ ಆರಾಮಿಲ್ಲ ನಾತಿದ್ದಿ, ನಾನು ಹೋಗ್ತೀನಿ ಜಳಕ ಮಾಡೈತೆ. ಈ ಗ್ಯಾಸಿನ ಮ್ಯಾಗ ನೀರು ಕಾಸ್ಕೊಂಡು ಹೋಗ್ಯಾರೆ. ನಾನು ಈಗ ಎದ್ದು ಎಲ್ಲ ಕಸ ಹೊಡ್ಕೊಂಡು ಒಲೆ ಮ್ಯಾಗ ನೀರು ಕಾಸ್ಕೊಂಡು ಜಳಕ ಮಾಡಿ ಆಡುಗಳ ಕಾಲಂಗಿಂದೆಲ್ಲ ಕಸ ಹೊಡೆದೆ. ಮತ್ತು ಒಂದಿಟ್ಟು ಚಹಾ ಮಾಡ್ಕೋಬೇಕತ್ತೀನಿ ರೀ. ಮೆಡಿಸಿನ್ ತೊಗೊಳ್ದೈತಿ. ಚಹಾ ಮಾಡ್ಕೊಲೇನು, ಸುಮ್ಮ ನೀರು ಕಾಸ್ಕೊಂಡು ಕುಡಿಲಿ ಅವತ್ತು ಅನ್ನಕತ್ತೀನಿ ರೀ. ಏನಾಗ್ತೈತೆ ನೋಡೋಣ ರೀ. ಶನಿವಾರ ಇವತ್ತು, ಆಂಜನೇಯನ ವಾರ. ಇಲ್ಲಿಂದ ನಮಸ್ಕಾರ ಮಾಡಿಬಿಡುದ್ರಿ ಆಂಜನೇಯನ ದರ್ಶನಕ್ಕಂತ್ರ ಹೋಗಕ್ಕೆ ಇಷ್ಟೊತ್ತಿಗೆ ಅದ್ರಿ. ಹಂಗೆ ಹೋಗುದ್ರಿ ದರ್ಶನ ಮಾಡಕ್ಕೆ. ನಾನು ಹೇಳ್ಬೇಕಂದೆ ಸ್ನೇಹಿತರೆ, ಬರ್ರಿ. ಇದೇ ದಿನಿಲ್ರಿ, ಎಲ್ಲ ರೊಟ್ಟಿ ಪಲ್ಯ ಒಗ್ಯಾನ ಬಾಂಡೆ ಎಲ್ಲ ಮಾಡಿ ಹೋಗಿದ್ದೆ ಅಂಗಡಿಗೆ. ನಾನು ಇವತ್ತು ಹೇಳ್ಬೇಕಂದೆ ರೀ. ಮೊದಲೇ ಆರಾಮಿಲ್ಲ ಅಂತೇಳಿ ಭಯಾಕತ್ರಿ. ದಿನ ಇಷ್ಟೊತ್ತಿಗೆ ಹೇಳ್ತೇನಿ, ಇಷ್ಟೊತ್ತಿಗೆ ಹೇಳ್ತೇನಂತ ಅನ್ನಕತ್ರಿ. ಇಲ್ಲ ರೀ ಅಂದೆ. ಆದ್ರೂ ಆರಾಮಿಲ್ಲತ್ತ ನಾ ಹೇಳತ್ತೇನು, ಸುಮ್ಮಿರಾಕ ನಿನ್ಗೆ ಏನಾಗ್ತತಿ, ನೀನು ಒಬ್ಬಳೇ ಮಾಡಿ, ನಿಂದು ಒಬ್ಬಳು ಪುರ್ತೇಕ ಸ್ವಲ್ಪ ರೈಸ್ ಮಾಡ್ಕೊಂಡ್ರು ನಡಿತೈತಿ. ಒಂದು 2 ರೊಟ್ಟಿ ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡ್ರೆ ಅತ್ತು ಅಡುಗೆ ಮಾಡಿಟ್ಟು ನಾವೇನು ನಮ್ಮ ಮನ್ಯಾಗ ಯಾರು ತಿನ್ನೋರು ಇರಂಗಿಲ್ಲ, ಬಿಡೋರು ಇರಂಗಿಲ್ಲ. ಎದಕ್ಕೆ ಮಾಡ್ಕೋತ ಕುಂಡಿರ್ತಿ. ಬಿಸಿದು ನಿನಗೆ ಏನು ಬೇಕಾಗಿರ್ತೈತಿ ಅದನ್ನು ಬಡಗನೆ ತಿರ್ಕೋದು ಊಟ ಮಾಡೋದು ಬಿಟ್ಟ ಅತ್ತು ಅಡುಗೆ ಮಾಡ್ಕೋತ ಇಲ್ಲೇ ಜಲ್ದಿ ಎದ್ದು ನಸಕ್ನ್ಯಾಗ ತಂಡ್ಯಾಗ ಬ್ಲಡ್ ಎಲ್ಲ ಇದು ಮಾಡ್ಕೋತ ಹುಷಾರಿಲ್ಲತ್ತೆ. ನಾನು ದವಾಖಾನೆ ನಾ ಟೆನ್ಷನ್ ಮಾಡ್ಕೋದು. ನೀ ಆರಾಮದನ್ನ ತೋರಿಸ್ಕೊಂಡು ಎಲ್ಲ ಕೆಲಸ ಮಾಡಾಕತ್ತಿದ್ದಿ. ಯಾಕತ್ತಂದ್ರೆ ನೀನು 2-3 ಸಲ ಹಚ್ಚಿದ್ರಿ ಸಂಜಾನ. ಏನು ಮಾಡಿದ್ರಿ ಬಟ್ಟೆ ಸ್ಟಿಚ್ ಮಾಡಾಕ್ತೀನಿ ಏನತ್ತ ಅವ್ರು ಅಂದ್ಕೊಂಡ್ರಿ. ನೈಟ್ ಬರೋಣ ಚಲೋ ಮಾಡಿಬಿಡಾಕತ್ತಿ. ನಿನ್ನ ಬಾಡಿ ನೋಡ್ಕೊ ಎಷ್ಟು ಹೀಟ್ ಅದಿ. ಮತ್ತು ಊಟ ರೀ ಮಾಡಿದೇನಿಲ್ಲ, ಸರಿಯಾಗಿ ನೀರು ಕುಡಿತೇನಿಲ್ಲ. ಡಾಕ್ಟ್ರುಗಳು ಬೈದು ನನಗೂ ಬೇಯಿಸ್ಲಾಕತ್ತಿದ್ದಿ. ಎಲ್ಲರ ಕಡೆಯಿಂದ ಕೆಲಸ ಬಿಟ್ಟೆ ನಿನ್ನ ನೋಡ್ಕೋತ ಕುಂಡ್ರದು. ಈ ಥರ ಎಲ್ಲ ಭಯಾಕತ್ರಿ. ಯಪ್ಪ ಯಾಕರೆ ಬರ್ತಾರೋ ಮನೆಗೆ ನಂಗೆ ಆಗ್ಬಿಡ್ತೈತ್ರಿ. ನನಗರ ಎಲ್ಲರ ಕಡೆ ಬೇಯಿಸ್ಕೋದಲ್ಲ ಅಂತೇಳಿ ಫೋನ್ಯಾಗೂ ಬೇಯಿಸ್ಕೋದು. ಮತ್ತು ಹೊರಗೆ ಬಂದಾಗೂ ಬೈತಾರಲ್ಲ. ನನ್ನ ಆರೋಗ್ಯದನ ಇದ್ರ ದಶಿಂದನ ಬೈತಾರೆ. ಅವ್ರೇನು ಮತ್ತೊಂದು ಕೆಟ್ಟ ಉದ್ದೇಶದಂತ್ರ ಏನೂ ಅಲ್ಲ ರೀ. ನೀನು ಆರೋಗ್ಯ ಕಾಪಾಡ್ಕೋ, ಚೆನ್ನಾಗಿರು, ಒಬ್ಬಳೇ ಇರ್ತೀಯ. ಯಾರು ಕೇರ್ ಮಾಡ್ತಾರೆ ಹೆಚ್ಚು ಕಡಿಮೆ ಆದ್ರೆ. ನಿನ್ನವ್ರಂತ ಯಾರೂ ನಿನ್ನನ್ನು ಜಾಸ್ತಿ ಕೇರ್ ಮಾಡಂಗಿಲ್ಲ. ನಾನೊಬ್ಬ ನದಿನೂ ಮಾಡ್ತೀನಿ. ನನಗೆ ಆದಷ್ಟು ನಾ ಹೇಳ್ತೀನಿ, ಅದನ್ನು ಪೆಟ್ಟು ಹಚ್ಕೊಂಡು ಕುಂಡಿರ್ತೀಯ. ಜಾಸ್ತಿ ನಾನು ಹೇಳಂಗಿಲ್ಲ ಅಂತಾರೆ. ಯಾಕೆ ಹೇಳಂಗಿಲ್ಲ ಅಂದ್ರೆ ಸ್ನೇಹಿತರೆ, ನನಗೆ ತಂದೆ ತಾಯಿ ಎಲ್ಲವೂ ಅವರೇ ಆಗ್ಯಾರ. ಈಗ ನನಗೆ ಏನೇ ಪ್ರಾಬ್ಲಮ್ ಬಂದ್ರೆ ಮೀರಿ ಯಾರ ಹತ್ರನೂ ಹೇಳಂಗೂ ಇಲ್ಲ. ಯಾರ ಹತ್ರ ಹೇಳಿದ್ರು ಮೀರಿ ಅದನ್ನು ಆಡ್ಕೋತಾರೆ. ಯಾರಿಗೂ ಹೇಳಂಗಿಲ್ಲ. ಅವ್ರಿಗೆ ನಾವು ಹೇಳಬೇಕು, ನಮಗೆ ಅವ್ರು ಹೇಳಬೇಕು. ಅದು ಒಂದೇ ನೋಡ್ರಿ ಜೀವನಕ್ಕೆ ಜೋಡಾಗಿರೋದು ಇವರೇ ಒಬ್ಬರೇ. ಯಾವ ಮಕ್ಕಳು ಬರ್ತಾರೆ ನಮ್ಮ ಜೀವನದಾಗ ಎಷ್ಟೋ ಜನ ಬಂದು ಹೋಗ್ತಾರೆ. ಯಾರೂ ನಮ್ಗೆ ಸ್ವಂತವಾಗಿ ಯಾರೂ ಇರಂಗಿಲ್ಲ. ಗಂಡ ಹೆಂಡತಿ ಬಾಂಧವ್ಯನ ಒಂದೇ ಉಳಿದ್ರಿ ಕೊನೆ ತನಕ. ಏನೇ ಒಂದು ಏನೋ ಜಗಳಾಡಲಿ ಬಡ್ದಾಡಲಿ ಮನಸ್ತಾಪಗಳು ಬರ್ತಾವ್ರಿ
ಮನುಷ್ಯ ಆದ್ಬೇಕು ಮನಸ್ತಾಪಗಳು ಬರುದಾರಿ ಬಂದರೂ ಕೂಡ ಇಬ್ಬರೇ ನಿಭಾಯಿಸ್ಕೋಬೇಕು. ಬೇರೆದವ್ರು ಯಾರೂ ನಿಭಾಯಿಸಕ್ಕೆ ಬರಂಗಿಲ್ಲ. ಏನೇ ಬಂದ್ರು ರೀ ಜೀವನದಾಗ ಎಷ್ಟೇ ಕಷ್ಟಗಳು ಏಳು ಬೇಳು ಇಲ್ಲಿವರೆಗೆ ನಾನು ಎಷ್ಟೋ ಕಂಡಿದ್ದೀನಿ ಕರೆ. ಅದರಲ್ಲಿ ನನ್ನ ಬೆನ್ನೆಲುಬಾಗಿ ನನಗೆ ಸಾಂತ್ವನ ಕೊಟ್ಕೋತು. ನಿನಗೆ ಏನೇ ಬಂದರೂ ಕಷ್ಟಕ್ಕೆ ನಾನು ಹಗಲಾಗಿರ್ತೀನಿ. ಸುಮಾರು ಬಂದಿದ್ದ ಸ್ನೇಹಿತರೆ, ನಾನು ಒಂದು ವಿಡಿಯೋನ ಮಾಡ್ಬೇಕು ಅನ್ಕೊಂಡೀನಿ. ಯಾಕಂದ್ರೆ ಒಬ್ಬೊಬ್ರು ಅದ್ರ ಬಗ್ಗೆ ಮಾಡಂಗಿಲ್ಲ ರೀ. ಯಾಕಂದ್ರೆ ಮಾಡಂಗಿಲ್ಲ ರೀ. ಗಂಡನಷ್ಟು ಕಾಳಜಿ ಮಾಡೋರು ಈ ಜಗತ್ತಿನಾಗ ಯಾರೂ ಸಿಗಂಗಿಲ್ಲ. ಆದರೆ ನಮ್ಮ ಯಜಮಾನ್ರಂಥವ್ರು ಯಾರು ಇರ್ಬೋದ್ರಿ. ಆದರೆ ನನ್ನ ಪೂರ್ತಕ್ಕಂತ ನನ್ನ ಯಜಮಾನ್ರ ಥರ ಯಾರು ಅದಾರು ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಕುಟುಂಬದಲ್ಲಿ ಯಾರೂ ಅಷ್ಟು ಕಾಳಜಿ ಮಾಡಂಗಿಲ್ಲ. ನನ್ನ ನೋಡ್ತಕ್ಕಂಥ ಮಟ್ಟಿಗೆ ಯಾರು ತನ್ನ ಹೆಂಡತಿ ಬಗ್ಗೆ ಯಾರೂ ಅಷ್ಟು ಕಾಳಜಿ ಮಾಡಂಗಿಲ್ಲ. ನನಗೆ ಸಿಕ್ಕಂಥ ಭಾಗ್ಯನ ಅನ್ಬೋದು ನಮಗೆ ನನ್ನ ಯಜಮಾನ್ರಿ. ಇವತ್ತು ನೋಡಿರಿ, ಯಾರ ತಮ್ಮ ಮನೆಗೆ ಬಂದ್ರೆ ನೀರು ಕಾಯಿಸ್ಕೊಡ್ಲಿಕ್ರೆ ಎಷ್ಟು ಹೊಡೆದ್ರೆ ಇದು ಮಾಡ್ತಾರೆ. ಅಡುಗೆ ಮಾಡಿ ಕೊಡ್ಲಿಕ್ರ ರೀ, ಚಹಾ ಮಾಡಿ ಕೊಡ್ಲಿಕ್ರ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಜಗಳ ಮಾಡ್ತಾರೆ. ನನ್ನ ಪಕ್ಕದ ಮನೆಯವ್ರನ್ನೇ ನೋಡ್ತೀನಿ ರೀ ನಾನು. ಆದರೆ ನನ್ನ ಗಂಡನಂತಾರೆ ಎಲ್ಲಿ ಸಿಗಂಗಿಲ್ಲ. ನನ್ನನ್ನು ಮನಗಿಸಿ ತಾವು ನೀರು ಕಾಸ್ಕೊಂಡು ಜಾಕ ಮಾಡಿ ನನಗೂ ಒಂದೊಂದ್ಸಲ ನೀರು ಕಾಯಿಸಿಟ್ಟೋಗ್ತಾರೆ, ಚಹಾ ಮಾಡಿ ಇಟ್ಟೋಗ್ತಾರೆ. ಪ್ರತಿಯೊಂದು ವಿಡಿಯೋದಾಗ ತೋರಿಸಿರ್ತೀನಿ. ಚಹಾ ಮಾಡ್ತಾರೆ. ನನಗೇನೋ ಆರಾಮ್ ತಗ್ತಂದ್ರೆ ಅನ್ನ ಸಾಂಬಾರು ಮಾಡಿಕೊಡೋದು, ಪಲ್ಯ ಮಾಡಿಕೊಡೋದು, ಮನೆ ಒಳಗಡಿನ ಕೆಲಸ ತಕ್ಕ ಮಟ್ಟಿಗೆ ಸ್ವಲ್ಪ ಕೆಲಸ ಮಾಡ್ತಾರೆ. ಮನ್ಯಾಗಿದ್ರೆ ಅಂದ್ರೆ ನನಗೆ ಯಾವುದೂ ಹಚ್ಚಂಗಿಲ್ಲ. ಕಸ ಹೊಡೋದು ಈ ಥರ ಎಲ್ಲನೂ ಅವರೇ ಮಾಡಿರ್ತಾರೆ. ಒಂದೇ ದಿನ ನಾನು ನನ್ನ ಬಗಲಾಗಿ ಇಟ್ಕೊಂಡು ಒಂದು ಕೂಡ ನೀರು ತಂದಕ್ಕೆ ಎಲ್ಲರಿ ನಾನು ಬಂದಂಥ ಕಾಲದಾಗ ಇಟ್ಕೊಂಡು ಎಲ್ಲವೂ ಮಾಡ್ತಾರೆ. ಅವ್ಳಿಗೆ ಹೆಲ್ತ್ ಪ್ರಾಬ್ಲಮ್ ಐತಿ, ನಾನು ಕಟ್ಕೊಂಡೀನಿ. ನನಗೆ ಎಷ್ಟೇ ನೋವಾದ್ರೂ ಮೀರಿ ನಾನೇ ಅನುಭವಿಸ್ಬೇಕು. ಮತ್ತೆ ಆಕಿ ಕೆಲಸ ಹಚ್ಚಿ ಮತ್ತು ಅದನ್ನು ನಾನೇ ಹಾಸ್ಪಿಟಲ್ಗೆ ಹಾಕ್ಬೇಕು. ಒಂದೇ ದಿನ ನನಗೆ ಕೆಲಸ ಹಚ್ಚಂಗಿಲ್ಲ ಜಾಸ್ತಿ. ಒಂದಿನ ಕಟ್ಟಿಗೆ ಹೊರಕ್ಕೆ ಹಚ್ಚಿಲ್ಲ ಸ್ನೇಹಿತರೆ, ಒಂದಿನ ನೀರು ಹೊರಕ್ಕೆ ಹಚ್ಚಿಲ್ಲ. ಒಂದೇ ಸ್ವತಃವಾಗಿ ನಾನು ಎಲ್ಲಿಯೂ ಜಾಸ್ತಿ ಹೋಗಂಗಿಲ್ಲ. ಗೊತ್ತೈತಿ ನಿಮ್ಗೆ. ನನಗೇನೋ ಹುಷಾರು ತಪ್ಪಿದ್ರು ಕೂಡ ನಾನು ಒಂದೇ ದಿನ ಹೋಗಿ ಒಬ್ಬಳೇ ನಾನು ಹೋಗಿ ತೋರಿಸ್ಕೊಂಡು ಬರಂಗಿಲ್ಲ. ಎಲ್ಲದಕ್ಕೂ ಅವರೇ ಜೋಡ್ಬೇಕು ನಮ್ಗೆ. ಅದಕ್ಕೆ ಅನ್ನೋದ್ರಿ, ಗಂಡ ಹೆಂಡತಿ ಜೋಡಿದ್ರೆ ಯಾವುದು ಬಂದ್ರು ಮೀರಿ ಪ್ರಾಬ್ಲಮ್ನ ಸಾಲ್ವ್ ಆಗ್ತೈತೆ ನೋಡ್ರಿ. ಬರೀ ಸ್ನೇಹಿತರೆ, ಚಹಾ ಮಾಡ್ಕೊಂಡು ಸ್ವಲ್ಪ ಮೆಡಿಷನ್ ಕುಡಿದು ಹೋಗ್ತೀನಿ ರೀ. ಬಂದ 10ಕ್ಕೆ ಗಾಡಿ ಹೇರ್ಕೊಂಬರಕ್ಕೆ ಹೋಗ್ಯಾರ. 10 ಗಂಟೆಗೆ ವಾಪಸ್ ಬಂದು ಮಕ್ಕಳಿಗೆ ಒಂದು ಸ್ವಲ್ಪ ಅಡುಗೆ ಮಾಡಿಡ್ಬೇಕ್ರಿ. ಚೋಡ, ಅವಲಕ್ಕಿ ಚೋಡ, ಸ್ವಲ್ಪ ಚುನ್ಮರಿ ಚೋಡ, ಒಂದು ಸ್ವಲ್ಪ ಶೇಂಗಾದ ಉಂಡೆ ಮಾಡ್ಬೇಕತ್ತನ್ರಿ. ನಾಳೆ ನನ್ನ ಮಗಂದು ಸ್ಕೂಲ್ನಾಗ ಪೇರೆಂಟ್ಸ್ ಮೀಟಿಂಗ್ ಐತ್ರಿ. ಏನಾದ್ರು ನೋಡ್ಬೇಕನ್ನತ್ತೀನಿ ರೀ. ಮತ್ತು ಆಕೆ ಅವಿ ಮದ್ವೆ ಐತ್ರಿಲ್ಲ, ಆಕೆ ಅವ್ರ ಅಕ್ಕ ಹಚ್ಚಿದ್ರಿ. ನಾನು ಕಸ ಹುಡ್ಗಾಕತ್ತೀನಿ ರೀ. ಬೆಳಿಗ್ಗೆನೆ ಕಸ ಹುಡ್ಗಾಕತ್ತೀನಿ ರೀ. ಅಕ್ಕ ಬಳಿ ಉಟ್ಕೊಳಕ್ಕೆ ಬರ್ಬೇಕು ನೀನು, ಯಾರಿಗೂ ಹೇಳಂಗಿಲ್ಲ, ನಾ ಹೆಣ್ಮಗಳದೈತಿ, ನಾನು ಹೇಳತ್ತೀನಿ. ನಮ್ಮ ತಮ್ಮನ ಕೊಟ್ಕೊ, ನೀ ಬರಲಿಲ್ಲ ಅಂದ್ರೆ ನಮ್ಮ ತಮ್ಮನ ಕೊಟ್ಟು ಕಳಿಸ್ತೀನಿ. ನೀ ಬರಂಗಿಲ್ಲ ನನಗೆ ಗೊತ್ತೈತಿ, ಆ ತಮ್ಮನ ಕೊಟ್ಟು ಕಳಿಸ್ತೀನಿ ಬಾ ಅಕ್ಕ ಅಂತಂದಾರೆ. ನೋಡೋಣ ತಂಗಿ, ಕರ್ದಿರ್ಕಿಂತ ಹೆಚ್ಚಿಂದೈತಿ. ನೀವು ನಾ ಬರ್ಲಿಕ್ರು ಮೀರಿ ಬಂದಂಗೆ ಐತೈತಿ ತಿಳ್ಕೊತಂದ್ರೆ. ಆದರೂ ಕೇಳಲಿಲ್ಲ ರೀ. ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಕ್ಕೆ ಇದ್ರ ಕೋಲಾರದಾಗ ಹಾಕ್ಯಾರತ್ರೆ. ತುಂಬಾ ರೇಟ್ ಹೇಳತ್ತಾರಕ್ಕ, ಎಷ್ಟು ಕೊಡಬೇಕು ಇವಕ್ಕತ್ತೇಳಿ ಫೋಟೋ ವಾಟ್ಸಪ್ ಮಾಡಿದ್ದಾರೆ. ಜಾಸ್ತಿ ಆಗಾಕತ್ತೈತ್ವ. ನಾನು ಮೊದಲೇ ಆದರೂ ಕೇಳಿದ್ದೆ ಅಂದ್ರೆ ನಾನು ಬೇರೆ ಕಡೆ ಎಲ್ಲರೂ ವರ್ಕ್ ಮಾಡ್ಸಕ್ಕೆ ಹೇಳ್ತಿದ್ದೆ. ಮತ್ತು ಹಾಕೋಕ್ಕಿಂತ ಮೊದಲನೇ ಹೇಳಿದ್ದೆ ಅಂದ್ರೆ ಇದಕ್ಕೆ ಇಷ್ಟ ಅಂತೇಳಿ ಅವ್ರು ಹೇಳಿದ್ರಂದ್ರೆ ಅದ್ರ ಮ್ಯಾಗ ಡಿಸೈಡ್ ಮಾಡ್ಕೊಂಡು ನೀವು ಹಾಕ್ಬೋದಿತ್ತು. ಇನ್ನು ಹಾಕಿರಿ, ಹೊಲಿಸಿರಿ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಡಬೇಕಾಗ್ತೈತಿ. ನಾವು ಒಬ್ಬ ಟೇಲರ್ ಅದೀವಂದ್ರೆ ಹಂಗೆ ಜಾಸ್ತಿ ತೊಗೊಳಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ನಾವು ಎಷ್ಟು ನಾವು ಕೆಲಸ ಮಾಡಿರ್ತೀವಿ ಅಷ್ಟೇ ತೊಗೋಬೇಕು, ಜಾಸ್ತಿ ಅಂತೂ ತೊಗೋಬಾರ್ದು. ಈಗ ಅರ್ಜೆಂಟ್ ಅಂತ ಹಾಕಿರ್ತಾರಂದ್ರೆ ಅವ್ರಿಗೆ ಜಾಸ್ತಿ ಅಮೌಂಟ್ನ ಹೇಳಾಕ್ಬಾರ್ದು. 10 ಬ್ಲೌಸ್ ಹಾಕ್ಯಾರತ್ರೆ. ಅಕ್ಕ ನೀನೇ ಹೊಲಿತಿದ್ದಿ, ನಮ್ಗೆ ನಿನ್ಗೆ ಆರಾಮ್ ತಪ್ಪಿ ಹಿಂಗಾಗೈತೆ ನೋಡು, ನಾವು ಬೇರೆ ಕಡೆ ಹಾಕೋ ಪರಿಸ್ಥಿತಿ ಬಂತು. ಅವ್ರು ಹೇಳ್ದಷ್ಟು ಕೊಡು ಸ್ನೇಹಿತರೆ. ಅದು ಬ್ಲೌಸ್ ಸ್ವಲ್ಪ ವರ್ಕ್ ಮಾಡ್ಯಾರಿ, ಭಾಳ ಸುಮ್ಮನೆ ಇಲ್ಲ ರೀ. ಅದು ಹ್ಯಾಂಡ್ ವರ್ಕ್ ಮಾಡಿಲ್ಲ ರೀ, ಮಷಿನ್ ಎಂಬ್ರಾಯ್ಡ್ರಿ ಮಾಡ್ಯಾರ. 2,500 ರೂಪಾಯಿ ಹೇಳತ್ತಾರೆ. ಅದೇನು ಸಿಂಪಲ್ ರೀ, ಭಾಳ ಸುಮ್ಮನೆ ಗ್ರ್ಯಾಂಡಾಗಿ ಮಾಡಿಲ್ಲ. ಆದರೆ 2,500 ರೂಪಾಯಿ ಅಂದ್ರೆ ಭಾಳ ಐತ್ರಿ ಹಳ್ಳ್ಯಾಗ. ಅದಕ್ಕೆ ನನಗೆ ಎಲ್ಲರೂ ನನ್ನ ಕಸ್ಟಮರ್ ಏನನ್ನತ್ತಾರೆ, ನೀವು ಮಷಿನ್ ತೊಗೊಂಡು ಬರ್ರಿ, ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡು ಬರ್ರಿ ಅನ್ನತ್ತಾರ. ಎಲ್ಲೋ ಒಬ್ರು ಹಾಕ್ತಿರ್ತಾರೆ. ನಾನೀಗ ಮನೆ ಒಳಗಡೆ ಅಷ್ಟು ಅಮೌಂಟ್ ಹಾಕಿ ಕೊಡಿಸ್ರಿ ಅಂದ್ರೆ ನಮ್ಮ ಯಜಮಾನ್ರು ಕೊಡ್ಸಕ್ಕೆ ತಯಾರಾದ್ರೆ, ಕಸ್ಟಮರ್ ಬರಲಿಲ್ಲ ಅಂದ್ರೆ ಅವಾಗ ಆ ಟೈಮ್ದಾಗ ಏನು ಮಾಡೋದಿರುತ್ತೆ. ಸ್ವಲ್ಪ ಹಿಂದೆ ಸರಿ ಆಯ್ತು ನೋಡ್ರಿ. ಆದರೂ ಮೊನ್ನೆ ಏನು ನಾನು ಬಿಜಾಪುರದಾಗ ನೋಡಿ ಬಂದಿನ್ರಿಲ್ಲ ಮಷೀನ, ಅವತ್ತು ಅಂದ್ರಿ ಬ್ಯಾಸ್ಗಿಗೆ ತೊಗೊಳೋಣ ಮಷೀನ, ನಿನಗೆ ಅದೊಂದು ಆಸೆ ಐತಿಲ್ಲ, ನಿನ್ನ ಆಸ್ತಿ ಏನೇ ಇದ್ರು ಎಲ್ಲವೂ ಪೂರೈಸ್ಕೊಂಡ್ಬಿಡು, ಮನಸ್ಸಿನಾಗ ಇಟ್ಕೊಂಡಾಗ ಹೊರ್ಗಾಕ್ ಹೋಗ್ಬೇಕು. ನನಗೆ ಎಷ್ಟೇ ಸಾಲ ಆದ್ರೂ ಮೇಲೆ ನಾನು ಸಾಲ ದುಡ್ದು ಮುಟ್ಟಿಸ್ತೀನಿ, ನಿನ್ನ ಮನಸ್ಸಿಗೆ ಖುಷಿ ಆದ್ರೆ ಸಾಕತ್ತೇಳಿ ಹೇಳ್ತಾರೆ ನಮ್ಮ ಯಜಮಾನ್ರು ಅಂತಾರೆ. ಸಿಗಂಗಿಲ್ಲ ರೀ, ಸಿಕ್ಕಿದ್ದ ನನ್ನ ಭಾಗ್ಯ ಅನ್ಬೋದು. ಬರೀ ಸ್ನೇಹಿತರೆ, ಚಹಾ ಕುಡಿತೀನಿ ರೀ. ಗಂಟಲು ಆರಾಕತ್ತೆ, ಜಾಸ್ತಿ ಮಾತಾಡಕ್ಕೆ ಬರಂಗಿಲ್ಲ. ನಾನು ಬಿಸಿನೀರು ಕುಡಿಬೇಕು, ಒಂದು ಚಾರೇ ಕುಡಿಬೇಕು ನೋಡ್ರಿ ಸ್ನೇಹಿತರೆ. ಅಂಗಡಿ ಬಂದು ಎಲ್ಲ ಕಡೆ ಕಸ ಹೊಡಿಗಿ ಆಡ್ಗಳು ಕಟ್ಟಿ ಮತ್ತು 1 ಲೀಟ್ರ್ ಪೆಟ್ರೋಲ್ ಹೋಯ್ತ್ರಿ. ವ್ಯಾಪಾರ ಆಯ್ತ್ರಿ. ಇವತ್ತು 11 ಗಂಟೆ ಆಗೈತ್ರಿ ಟೈಮ್. ವಿಡಿಯೋ ಕೂಡ ಅಪ್ಲೋಡ್ ಆಗ್ಲಾಕತ್ತೈತಿ.
ಜಲ್ದಿ ಬಂದ್ರೆ ಏನಾದರೂ ಆಗ್ತೈತ್ರಿ. ಮನ್ಯಾಗಿನ ದಿನ ಕೆಲಸ ಎಲ್ಲ ಇಟ್ಟು ಬಂದೀನಿ. ಯಜಮಾನ್ರು ಹೋದ್ರಿ ಗಾಡಿ ಲೋಡ್ ಮಾಡ್ಕೊಂಡ. ನೀರು ಇದ್ದಿದ್ದಲ್ರಿ, ಫಿಲ್ಟರ್ ನೀರು ತುಂಬ್ಕೊಂಬಂದಿಟ್ರಿ. ಪಾಪ ಒಂದು ಕಡೆ ಹೋದ್ರಿ, ಅಲ್ಲಿ ಕರೆಂಟ್ ಇಲ್ಲ. ವಾಪಸ್ ಬಂದು 6 ಕಿಲೋಮೀಟರ್ ಹೋಗಿ ಮತ್ತೆ ನನಗೆ ನೀರು ತುಂಬ್ಕೊಂಡು ಬಂದು ಕೊಟ್ಟು ಹೋದ್ರೆ. ಬಾಳೆಹಣ್ಣಿದ್ದು ರೀ ಮನೆಯವ ನಾಷ್ಟ ಏನಾರೇ ಮಾಡಿಟ್ಟಿನಿ ಅಂದ್ರೆ ಊಟ ಮಾಡ್ತಿದ್ರಿ ಅವರು. ಚಪಾತಿ ಇದು ರೊಟ್ಟಿ ಇದಾವ್ರಿ, ಸಬ್ಬಸ್ಗಿ ಪಲ್ಯ ಐತಿ. ನಾ ಒಂದು ಸ್ವಲ್ಪ ತಂದೆ. ಊಟ ನಾವು ಜಲ್ದಿ ಮಾಡಂಗಿಲ್ರಿ ಇಷ್ಟು ಜಲ್ದಿನ. ನಾಷ್ಟ ಇತ್ತಂದ್ರೆ ಮಾಡ್ತಿದ್ರೆ ಎಲ್ಲಿ ನಾಷ್ಟ ನಾನು ಹೋಗ್ತೀನಿ ಅಕ್ಕ, ನೀನು ಆರಾಮಾಗಿರು ಅಂತೇಳಿ ಅಂದು ಹೇಳುವಾದ್ರೆ ಮತ್ತೆ ಒಂದು 4 ಬಾಳೆಹಣ್ಣಿದ್ದು ರೀ. ಅವ್ರಿಗೊಂದು 2 ಕೊಟ್ಟೆ, ನಾ 1 2 ಬಾಳೆಹಣ್ಣು ತಿಂದು ನೀರು ಕುಡ್ದು ಹೋದ್ರಿ. 1 2 ಜಾಮೂನ್ ತಿಂದ್ರಿ ಇಲ್ಲೇ ಅಂಗಡ್ಯಾಗ ತಿಂದು ಹೋದ್ರಿ. ಮನೆಗೆ ಹೋಗಿ ಊಟ ಮಾಡಕತ್ರಿ ನೋಡ್ರಿ. ಮತ್ತು ಪಲ್ಯ ಮಾಡಿಕೊಡ್ತೀನಿ, ಉಸಳಿ ಪಲ್ಯ. ಇದಷ್ಟು ಮಜ್ಜಿಗೆ ಸಾರು ಮಾಡ್ತೀನಿ, ಅನ್ನ ಮಾಡ್ತೀನಿ ಅಂದೆ. ಎಲ್ಲಿ ಮಜ್ಜಿಗೆ ಸಾರು ಬೇಡ, ಏನೂ ಬೇಡ, ಲೇಟ್ ಆಗೈತೆ ನಂಗೆ. ಮೊದಲೇ ಹೋಗ್ತೀನಿ ಅಂತೇಳಿ ಹೇಳಿ ಹೋದ್ರಿ ಸ್ನೇಹಿತರೆ. ಬಜ್ಜ ಬಂದು 2 ಚಿಕ್ಕುಕಾಯಿ ಕೊಟ್ಟು ಹೋಗ್ಯಾನ್ರಿ. ಚಿಕ್ಕುಕಾಯಿ ತಿನ್ಕೋತ ನಿಮ್ಮ ಜೊತೆ ಮಾತಾಡಕತ್ತೀನಿ ನೋಡ್ರಿ. ಮತ್ತು ಒಬ್ಬರು ನನ್ನ ವ್ಯೂವರ್ಸ್ ತಂದ್ಬೋದ್ರಿ, ಅಕ್ಕಂದ ನಮ್ಮ ಸಿಸ್ಟರ್ ಗತ್ಲೇನ ಅವರು ರೀ. ಅವರು ಬಟ್ಟೆ ಸ್ಟಿಚ್ ಮಾಡ್ತಾರೆ. ಇಂಡಿಯವರು ಕಾಲ್ ಮಾಡಿದ್ರಿ. ಯಾಕ್ರಿ ಸಿಸ್ಟರ್ ಆರಾಮಿದ್ರಿ, ಯಾಕೆ ಟೆನ್ಷನ್ ಮಾಡ್ಕೋತೀರಿ, ನೀವೇನು ಅನ್ನೋದು ನಮ್ಮಂಥ ವ್ಯೂವರ್ಸ್ಗೆ ಗೊತ್ತೈತ್ರಿ. ನಿಮ್ಮ ಡೈಲಿ ವಿಡಿಯೋ ನೋಡ್ತೀರಿ ನಾವು. ಎಷ್ಟು ಹೆಲ್ಪ್ ಆಗ್ತೈತ್ರಿ, ಯಾವ ಥರ ಇರ್ಬೇಕಂತ ನೀವೆಲ್ಲ ಥರನೂ ಮಾತಾಡ್ತೀರಿ. ಮತ್ತು ವೈಯಕ್ತಿಕವಾಗಿ ನಿಮ್ದು ಏನೇ ಇದ್ರು ಎಲ್ಲ ಪ್ರಾಬ್ಲಮ್ನ ಹೇಳ್ಕೋತೀರಿ. ತುಂಬಾ ಮನಸ್ಸು ಹಗರ್ ಮಾಡ್ಕೋತೀರಿ ನಮ್ಮ ಜೊತೆ ಹಂಚ್ಕೊಂಡು. ಹೆಲ್ತ್ ಪ್ರಾಬ್ಲಮಲ್ಲಿ ಇರೋದು ಎಲ್ರಿಗೂ ಇರ್ತೈತಿ ಸ್ನೇಹಿತರೆ. ಸಿಸ್ಟರ ಭಾಳ ತಲೆ ತೊಗೋಬೇಡ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ, ಆರೋಗ್ಯ ಕಾಪಾಡ್ಕೋರಿ ಅಂತಂದರೆ ಆಯ್ತು ರೀ ಅಂತಂದೆ ನೋಡ್ರಿ. ಆಯ್ತು ರೀ ಅಂದೆ. ನಮ್ಮ ಯಜಮಾನ್ರಲ್ಲಿ ಭಾಳ ಅಂತೀನ ಅಂತೇಳಿ ಯಾರು ಅನ್ನಕತ್ರೆ. ಅವರು ಫ್ರೆಂಡ್ ಅದಾರ ತಂದೆ. ಮತ್ತು ನಮ್ಮ ಯಜಮಾನ್ರ ಮಾತು ಕೇಳಿ ಮತ್ತೆ ಹಚ್ತೀನಿ ರೀ ಸಿಸ್ಟರ್ ಅತ್ತೆ ಹೊಳ್ಳಿ ಕಾಲ್ ಕಟ್ ಮಾಡಿದರೆ ಹಚ್ತೀನಿ. ನಾನಾದ್ರೂ ಹಚ್ತೀನಿ. ಮತ್ತು ವಾಪಸ್ ಹಚ್ಚಕತ್ರಿ. ಅಂಗಡ್ಯಾಗ ಅದೀವಿ ರೀ. ನಾಷ್ಟ ರೀ ಅಂದ್ರೆ ನಾಷ್ಟ ಇಲ್ಲ ರೀ ಇನ್ನ ಅಂದೆ ರೀ. ಮಾಡ್ಬೇಕಿಲ್ರಿ ನಾಷ್ಟ ಅಂದರೆ. ವಿಡಿಯೋ ಅಪ್ಲೋಡ್ ಆಗೋ ಮಟ್ಟ ಕೂತೀನಿ ರೀ. ಮನೆಗೆ ಹೋಗಿ ಶೇಂಗಾದ ಉಂಡೆ ಮಾಡಬೇಕು ಸ್ನೇಹಿತರೆ. ಚೂಡ ಮಾಡಬೇಕು, ಪೇಪರ್ ಅವಲಕ್ಕಿ ಚೂಡ. ಇದು ಪೇಪರ್ ಅವಲಕ್ಕಿದೆಲ್ಲ ರೀ. ನಾನು ಈಗೇನು ನಾಷ್ಟಕ್ಕೆ ಅವಲಕ್ಕಿ ಮಾಡ್ತೀನಿ ನೋಡ್ರಿ, ಅದ್ರದ್ದೇ ಅವಲಕ್ಕಿ ಚೂಡ ಮಾಡ್ತೀನಿ ರೀ. ಮತ್ತು ಚುರ್ಮರಿವು ಒಗ್ಗರಣೆ ಹೊಡೆದಿಡ್ತೀನಿ ರೀ. ಸ್ವಲ್ಪ ಶೇಂಗಾದ ಉಂಡೆ ಮಾಡ್ಕೋಬೇಕನ್ನತ್ತೀನಿ ರೀ. ಮಕ್ಕಳಿಗೆ ನಾಳೆಗೆ ಒಯ್ಯಾಕ ಇಲ್ಲಿ ಬಳಿ ಉಟ್ಕೊಳಕ್ಕೆ ಬಾ ಅನ್ನತ್ತಾರ. ಮದುವೆ ಐತ್ರಿ ನಾಳೆ, ಆ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡ್ರಿ. ಚಿಕ್ಕಕಾಯಿ ರೀ ಆರೋಗ್ಯಕ್ಕೆ ಚಲೋ ಆತ್ರಿ. ಮುತ್ತೆ ತಂದು ಕೊಟ್ಟು ಹೋಗ್ಯಾನ್ರೆ. ಅವರಲ್ಲಿ ಗಿಡ ಅದಾವ್ರಿ, ಯಾವಾಗಾರ ತಂದು ಕೊಡೋತಾನ್ರೆ. ಅಷ್ಟು ಕಾಳಜಿ ಮಾಡ್ತಾರೆ ಎಲ್ಲರೂ. ನಾನು ಊರಾಗ ನೋಡ್ರಿ ಯಾರಿಗೂ ಒಬ್ರಿಗೂ ಕೆಟ್ಟವರಾಗಿ ಅಂತೂ ನಾನು ಎಂದೂ ತೋರಿಸ್ಕೊಂಡಿಲ್ಲ. ಮತ್ತು ಗಂಡು ಮಕ್ಳಾಯ್ತು ಹೆಣ್ಮಕ್ಳಿಗೇನು ಜಾಸ್ತಿ ನಮ್ಮಂಥವ್ರು ಇಷ್ಟ ಆಗಂಗಿಲ್ಲ ರೀ. ಯಾಕಂದರೆ ಅವ್ರ ಲೆವೆಲ್ಲ ಬೇರೆ ರೀ, ನಮ್ಮ ಲೆವೆಲ್ಲ ಬೇರೆ. ಕೆಲ್ಸಕ್ಕೆ ಹೋಗೋರಿಗೆ ಅವ್ರವ್ರ ಇದ್ರದ್ದು ಗಂಡು ಮಕ್ಳು ರೀ. ಅಜ್ಜಾರಾಗವ್ರು, ಸ್ವಲ್ಪ ತಮ್ಮಗಳಾಗವ್ರು, ಎಲ್ಲರೂ ಕೇರ್ ಮಾಡ್ತಾರೆ. ಅಕ್ಕ ಆರಾಮಿರೋ ಅಕ್ಕ, ವಯಸ್ಸದವ ಅಜ್ಜಾರಿ, ಯಾಕವ ನನ್ನ ಮಗಳು ಸರಿ, ನೀನು ಯಾಕೆ ಕಷ್ಟಪಡ್ದು ಇದು ಮಾಡ್ತೀಯ, ಆರೋಗ್ಯ ಕಾಪಾಡ್ಕೋತ ಈ ಥರ ಹೇಳಿ ಹೇಳಿ ಹೋಗ್ತಾನೆ ರೀ ದಿನ. ಹಾಂ ರೀ ನಂಬರ್ ಸ್ನೇಹಿತರೆ. ಮನೆಗೆ ಬಂದು ಬಟ್ಟೆ ತೊಳೆದು ಹಾಕಿದೆ ರೀ. ಅನ್ನ ಮಾಡ್ಕೊಂಡು ಒಂದು ಸ್ವಲ್ಪ ಬಿಸಿದು ಅನ್ನ ಮಾಡ್ಕೊಂಡು ಮಜ್ಜಿಗೆ ಅನ್ನ ಊಟ ಮಾಡಿದೆ. ಇನ್ನೊಂದು ಸ್ವಲ್ಪ ಅದು ಚೂಡ ಅದು ಮಾಡ್ಬೇಕಂತೇಳಿ ಅವನ್ನೆಲ್ಲ ತೊಗೊಂಡು ಬಂದಿದ್ದೆ ರೀ. ಮಾಡ್ಬೇಕಂತೇಳಿ ಅಂಗಡಿಗೆ ಒಂದು ಸಾನೆ ಫೋನ್ ಹಚ್ಚಾಕತ್ಬಿಟ್ಟಾರಿ. ಮಧ್ಯಾಹ್ನದಾಗ ಬರಾಕನ ಮನಸ್ಸಾಗಂಗಿಲ್ಲ ರೀ. ಊಟ ಮಾಡಕ್ಕೆ ಬಂದೆ ಅಂದ್ರೆ ಒಟ್ಟು ಕಿರಿಕಿರಿ. ಇಲ್ಲೇ ಬಂದು ಕೂತ್ಬಿಟ್ಟಿದ್ರು ಒಬ್ರು ಅಜ್ಜಾರು. ಊಟ ಆಗೋ ಮಟ್ಟ ಊಟ ಮಾಡಿ ಬರ್ತೀನಿ ನೋಡ್ರಿ ಅಂಗಡಿ ಕಡೆ ಅಂದೆ. ಏನಾತ್ರಕ ನಮ್ಮ ಆಡುಗಳು ಅಲ್ಲೇ ಅದಾವಳ ಅಂಗಡಿ ಮುಂದೆ. ನಿಮ್ಮ ಆಡಿಗೆ ಕುಡಿಸ್ ನೀಮ್ಮ, ನಮ್ಗೇನು ಬೇಡ. ಹೇಳಕತ್ತಾನಷ್ಟು ಭಾಳ ಜವಾಬ್ದಾರಿ ಅದಾನ ಅವ್ರ. ಯಾಕೆ ಮೂಕ ಬೆರಕೆ ಬಾದ ನಾವು ಮೂಕ ನೀರು ಆಡ್ಕೋತ ಯಾವತ್ತು.
ಬಾಯ್ ಮಾಡು. ನೀರು ಹಾಡ್ಕೋತ ಮುತ್ತೆ ಬಂದು ಕೂತಾನ್ರಿ. ಹೋಗೇ ಇಲ್ರ ಮುತ್ತೆ ಅಂಗಡಿಗೆ ಹೊಂಟೆ ನೋಡ್ರಿ. ಅಂಗಡಿ ಮುಂದೆ ಒಬ್ರು ಕೂತಾರೆ, ಅವರು ಫೋನ್ ಹಚ್ಚಾಕ್ತಾರ. ಮುತ್ತೆ ಅವಪ್ಪ ಬ್ಯಾಸ್ರಿ ಊಟ ಮಾಡಕ್ಕೆ ಮನೆಗೆ ಹಿಕ್ಕೊಂಡು ಬರೋದು ಒಂದು ಜಳ. ಹಂಗಾಯ್ತು ನೋಡ್ರಿ ನಮ್ಮ ಹಳ್ಳಿ. ಮನಿನ ಕಾಣಂಗಿಲ್ಲತ್ತಾರೆ, ಬರೀ ಗುಡಿ ಅಷ್ಟ ಕಾಣ್ತಾ ಹೋಗ್ತಾರೆ. ಗುಡಿದಿಂದ ಊರಾಗ ಎದ್ದು ಕಾಣಂಗಿಲ್ಲ ರೀ. ಇದು ಊರ ಹೆಸರು ಬರ್ಲಾಗತ್ತೈತ್ರಿ ಈ ಗುಡಿದಿಂದನ. ಯಾವ ಊರಿ ಅಂತ ದಾರಿಗೆ ಹೋಗೋರು ಎಲ್ಲರೂ ಕೇಳ್ತಾರೆ. ಶನಿವಾರ ಆಂಜನೇಯನ ದರ್ಶನ ಮಾಡ್ಕೊರಿ. ಮಧ್ಯಾಹ್ನ 1:15 ಟೈಮ್. ಹೂಗಳು ಒದ್ರಾಕತ್ತವ್ರಿ, ಮರಿಗಳು ಕೂಡ. ಅಂಗಡಿ ಮುಂದೆ ಕೊಂಡ್ರ ಅಂದಿದ್ದೀನಿ ಮತ್ತೆ ಇಲ್ಲೇ ಕೂತೀರಿ ಅಂದ್ರೆ ನಾವು. ಆಂಜನೇಯನ ಗುಡಿ ರೀ, ಹನುಮನ್ ದೇವ್ರದ್ದು ರೀ. ಹಾಂ ರೀ. ಫೋನ್ ಯಾರು ಹಚ್ಚಿದ್ರಿ? ಅಂಗಡಿ ಬರತ್ತೇಳಿ ನೀವು ಹಚ್ಚಿರಿ? ಹಾಂ ಹಾಂ, ನಿಮ್ಮ ಫೋನ್ ಹಚ್ಚೈತಿ, ನೀ ಏನು ಮಾತಾಡಿಲ್ಲಲ್ಲ? ಹಾಂ ಆಯ್ತಾಳ ಹಂಗಂದ್ರೆ. ಸ್ನೇಹಿತರೆ ಅಂಗಡಿಗೆ ಬಂದು ಆ ಮುದ್ದೆ ಹಬ್ಬ ಸಿಕ್ಕಾಪಟ್ಟೆ ತಲೆ ತಿಂದು ಆದ ಸ್ನೇಹಿತರೆ. ಅಂಗಡಿ ಬಾಗ್ಲಲ್ಲಿ ತೆರೆದ್ಬಿಟ್ಟು ಯಾರು ಇಲ್ಲ ರೀ. ಇವತ್ತು ಫಂಕ್ಷನ್ ಐತ್ರಿ, ಒಂದು ಕಡೆ ಹೋಗ್ಯಾರ ಎಲ್ಲರೂ. ಮನೆ ಶಾಂತಿ ಐತ್ರಿ, ಮತ್ತು ಮದುವೆ ಹಂದ್ರಗಂಬ ಹಂಗೆ ಎಲ್ಲ ಕಡೆ ಹೊಡ್ಯಾರಿ. ಇಲ್ಲೆಲ್ಲೂ ಜನ ಇಲ್ಲ ರೀ, ಮಳೆ ಬರ್ತೈತೆ ಅಂತ. ಇವರು ಕೂಡ ತೆನೆ ಮೇಲ್ಗಡೆ ಹೋಗ್ಬಿಟ್ಟಾರೆ. ಹೊಚ್ಚಿದ್ರೆ ನೋಡಿ ನಮ್ಮ ಆಡ್ಗಳು ಎಷ್ಟು ಚಂದ ಮೇಯ್ತಾವ್ರಿ. ಅದನ್ನ ತೆರೆದು ಬಿಟ್ರಂದ್ರೆ ಬರೀ ತೆನೆ ತಿನ್ನಕ್ಕೆ ಹೋಗ್ತಾವ್ರಿ. ಅದಕ್ಕೆ ಎಲ್ಲಿಯೂ ಹೋಗಂಗಿಲ್ಲ ರೀ. ಅದಕ್ಕೆ ಅವ್ರು ಇವತ್ತು ಇಲ್ಲಾರಿಲ್ಲ, ಅದಕ್ಕೆ ನಾನು ಬಿಟ್ಟಿನಿ ನೋಡ್ರಿ ಆಡ. ಆ ಕಡೆ ಅಂಗಡಿ ಕದ ತೆರೆದು ಆ ಕಡೆ ಅಂಗಡಿನೂ ನೋಡೋದು. ಬಸ್ ಸ್ಟಾಪಲ್ಲಿ ಇಲ್ಲಿ ಮ್ಯಾಲ್ಗಡೆ ಕೂತೀನಿ ರೀ, ಎರಡು ಕಡೆ ಕಾಣಿಸ್ತೈತೆ. ಯಾರೊಬ್ರು ಇಲ್ಲ ರೀ. ನನ್ನ ಆಡು ಮರಿಗಳು ನೋಡ್ರಿ ಎಷ್ಟು ಖುಷಿಲೇ ಮೈಯಾಕತ್ತಾವ್ರಿ. ಈ ಖುಷಿನ ಸುಮಾರು ದಿನ ಆಯ್ತು ರೀ, 2 ತಿಂಗಳ ಸಮೀಪ ಬತ್ತು, 2 ತಿಂಗಳ ಆಗಕ್ಕೆ ಬತ್ರಿ. ಈ ತೆನೆ ತಂದು ಹಾಕಿಬಿಟ್ಟಾರಿ. ರಾಶಿ ಕೂಡ ಮಾಡ್ತಾ ಇಲ್ಲ ರೀ ಅವರು. ಅದಕ್ಕೋಸ್ಕರ ನೋಡಿ, ಇಲ್ಲಾಂದ್ರೆ ದೊಡ್ಡ ಆಗ್ತಿದ್ವು ರೀ ನಮ್ಮ ಮರಿಗಳು. ಕಟ್ಟಾನ ಕುರುಕ ಆಗ್ತಾ ಹೋಗ್ತಾರೆ. ಅದಕ್ಕೆ ನೋಡ್ರಿ ಎಷ್ಟು ಚಂದ ಮೇಯಾಕತ್ತ ನೋಡ್ರಿ. ಆಡಿನ ಮೇಲ್ಗಡೆ ಕರಿ ಗುಬ್ಬಿ ಕೂತೈತೆ ನೋಡ್ರಿ, ತೋರಿಸ್ತೀನಿ ರೀ ಜೂಮ್ ಹಾಕಿ. ಕರಿ ಗುಬ್ಬಿ ಕೂತೈತೆ ನೋಡ್ರಿ ಆಡಿನ ಸೊಂಟದ ಮ್ಯಾಗ. ಹೋಯ್ತು ನೋಡ್ರಿ, ಅಲ್ಲಿ ಹೋಯ್ತು ನೋಡ್ರಿ. ಹಾಂ ರೀ, ಹಿಂಗೈತೆ ನೋಡ್ರಿ ನಮ್ಮ ಹಳ್ಳಿ ಕಡೆ. ನಾವೊಂದೇನೋ ಮಾಡ್ತಿರ್ತೀವಿ, ಯಾರೊಬ್ಬರು ಇಲ್ಲ ನೋಡ್ರಿ. ಇಲ್ಲಾಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಕೂಡ್ತಾಯಿದ್ರು ಸ್ನೇಹಿತರೆ. ಮುಗ್ದೈತ್ರಿ, ಕಂಪ್ಲೀಟ್ ಆಗೈತ್ರಿ. ಈ ಥರ ಆಗೈತೆ ನೋಡ್ರಿ. ಏನು ಗೋರ್ಮೆಂಟ್ದವ್ರದ್ದು ರೀ, ಏನೂ ಸರಿಯಾಗಿ ಆಗಿಲ್ಲ ರೀ. ಡಬ್ ಮಾಡಾಕತ್ತೈತ್ರಿ. ಕಾಲಿಟ್ರೆ ಸಿಮೆಂಟ್ ಎಲ್ಲ ಕಿತ್ಕೊಂಡು ಹೊಂಟೈತ್ರಿ. ಈಗ ಏನು ಸರಿಯಾಗಿ ಮಾಡಂಗಿಲ್ಲ ರೀ. ನೀರು ಹೊಡಿಲಿಲ್ಲ ರೀ, ಒಂದು ದಿನ ನೀರು ಹೊಡೆದಿಲ್ಲ ರೀ. ಇದಕ್ಕೆ ಹಾಗೆ ಕಟ್ಟಡ ಮಾಡಿ ಹಾಗೆ ಬಿಟ್ಬಿಟ್ಟಾರೆ. ಇದೊಂದು ಗಿಡ ಐತ್ರಿ, ಇಲ್ಲಿ ಗಿಡದ ಬಡಿಯ ನೋಡ್ತಿರ್ಬೇಕ್ರಿ. ಯಾವತ್ತೂ ಮಂದಿ ಇರ್ತಿದ್ರಿ, ಇವತ್ತು ಯಾರೊಬ್ಬರು ಇಲ್ಲ ರೀ. ಎಲ್ಲ ಹೋಗ್ಯಾರಿ, ಎಲ್ಲರೂ ಹೋಗಿಬಿಟ್ಟಾರಿ. ಮದುವೆ ಮನೆ ಶಾಂತಿ ಹಿಂಗಾಗಿ ಎಲ್ಲ ಕಡೆ ಜನ ಹೋಗ್ಬಿಟ್ಟಾರೆ. ಖಾಲಿ ನೋಡ್ರಿ ಊರು. ಸಿಕ್ಕಾಪಟ್ಟೆ ಮುತ್ತೆ ತಲೆ ತಿಂದ್ರಿ. ಯಾವ ಊರು ಸೈಡ್ದವ್ರು ಅದಾರಿ, ಕಬ್ಬಿನ ತೋಣಿ ಬಂದಾರೆ. ಒಂದೊಂದು ಸಾಮಾನು ತೊಗೊಳಕತ್ರಿ ಬಿಟ್ಟು ಇದಕ್ಕೆ ಯಾಕೆ ಇಷ್ಟ್ರಿ ಅದಕ್ಕೆ ಯಾಕೆ ಇಷ್ಟ್ರಿ ಅಂತೇಳಿ ತಲೆ ತಿಂದು BP ಹೆಚ್ಚು ಮಾಡಿಬಿಟ್ಟು ಹೋಗ್ಬಿಟ್ಟಾರೆ. ನನಗರೆ ಇನ್ನೊಬ್ಬ ಅಪ್ಪ ಇದ್ರಲ್ಲ ಎಷ್ಟು ತಲೆ ತಿಂತಂದ್ರೆ ಇಂಥವನ್ನ ಗಿರೇಕ್ ಬಂದ್ರೆ ಆಯ್ತು ರೀ. ನನಗರೆ ರಗಡ ಆಗ್ತೈತ್ರಿ ಅನ್ನಕತ್ರಿ. ಇದೊಂದು ಕೊಳವಿ ಒಗ್ದಾರ ನೋಡ್ರಿ, ಜರ್ಮನಿದೈತ್ರಿ. ಇದು ರೀ, ಇದು ಟ್ರೇಜ್ರಿ ಬಳೆ ಹಾಕೋದೈತೆ ನೋಡ್ರಿ. ಕಬ್ಬಿನ ಲೋಡ್ ಬರಾಕತ್ತೈತೆ ನೋಡ್ರಿ. ಯಾರ್ದು ಐತ್ರಿ, ನಮ್ದಂತರೂ ಅಲ್ಲ ರೀ. ಕಬ್ಬಿನ ಲೋಡ ಹೋಗೈತ್ರಿ, ನಮ್ಮ ಗಾಡಿ ಬೆಳಗ್ಗೆನೆ ಹೋಗೈತ್ರಿ. ಬರ್ರಿ ಸ್ನೇಹಿತರೆ, ಆಡ ಮೇಯ್ಸೋಣ ಬರ್ರಿ. ಮತ್ತು ಸಿಗ್ತೀನಿ ನೋಡ್ರಿ. ನೋಡಿ ಆಡು ಮೇಯ್ಸ್ತಾ ಇದಕ್ಕೊಂದ್ಕ ಒಂದು ಸ್ವಲ್ಪ ಹುಕ್ಸ್ ಹಚ್ಚಿದೆ. ಮತ್ತು ಇದೊಂದು ಎಳೆ ದಾರ ಕಟ್ಟಿ ನೋಡ್ರಿ. ಇನ್ನೂ ಒಂದು ಎಳೆ ಕಟ್ಟಬೇಕು. ಡಬಲ್ ಎಳಿದೈತ್ರಿ ಇದು ಸ್ನೇಹಿತರೆ. ಇದೊಂದು ಎಳೆ ಹಾಕ್ಬೇಕ್ರಿ ಇದಕ್ಕಿನ. ಇನ್ನು ಒಂದು 3 ಹುಕ್ಸ್ ಹಚ್ಚಬೇಕು. ಇದು ರೆಡಿ ಮಾಡಿ ಕೊಟ್ಟಿವಂದ್ರೆ 120 ರೂಪಾಯಿ ಕೊಡ್ತಾರೆ ನಮ್ಗೆ.
ಭಾಳ ಕಷ್ಟ ಐತ್ರಿ ಈ ಥರ ಡಿಸೈನ್ ಮಾಡೋದು. ಅಮೌಂಟ್ ಯಾರು ಕೊಡಂಗಿಲ್ಲ ರೀ ಹಳ್ಳಿ ಕಡೆ. ಕುರ್ಕುರಿ ಗಾಡಿ ಬತ್ತು ನೋಡ್ರಿ, ಮತ್ತೆ ತೊಗೊಂಡೆ ರೀ 1080 ರೂಪಾಯಿ ನೋಡ್ರಿ. ಒಂದು 10 ಸರ ತೊಗೊಂಡಿನಿ ರೀ ಕುರ್ಕುರಿ. ಇದೊಂದು ಪೇಡೆ ತೊಗೊಂಡ್ಯಾರೆ, ಇದೊಂದು ವಿಕ್ಸ್ ಡಬ್ಬಿ, ಮತ್ತು ಇದೊಂದು ಪೇಡೆ ತೊಗೊಂಡ್ಯಾರೆ 5 ರೂಪಾಯಿದು. ಇದೊಂದು ಜಾಮೂನ್ ಡಬ್ಬಿ, ಮತ್ತು ಇದೊಂದು ಕಾಯಿನ್ ನೋಡ್ರಿ, 1 ರೂಪಾಯಿಗೆ 1 ಕಾಯಿನ್ ತೊಗೊಂಡೀನಿ ರೀ. 2 ಚಾಕ್ಲೇಟ್ ಪ್ಯಾಕೆಟ. ಇಟ್ಟು ಸಂತಿಗೆ 1080 ರೂಪಾಯಿ ಆತ್ರಿ. ಆಡೊಂದು ಎಲ್ಲಿ ಹೋಗ್ಯಾವ ನೋಡ್ರಿ, ಆ ಕಡೆ ಅಡ್ಡಾಡ್ಕೋತ ಗ್ಯಾಂಗರ್ ಗುಡ್ಸಲ್ ಕಡೆ ಹೋಗ್ಯಾವ್ರಿ. ಆ ಕಡೆ ಅವ್ರಿಗೆ ಹೊಡಿ ಐತೆ ಏನ್ರಿ, ಒಂದು 2 ಹುಡುಗಿಯಾರು ಬಂದಿದ್ದು ರೀ ಅಂಗಡಿಗೆ. ಇಲ್ಲಿ ಹೊಲ್ಕೋತ ಕೂತೀನಿ ರೀ. ಈ ಕುರ್ಕುರಿ ತೊಗೊಳ್ದ್ರಾಗ ನಾ ಆ ಕಡೆ ಕಡ್ಯಾಕಾಗಿಬಿಟ್ಟಾವ್ರಿ. ಎಲ್ಲೇ ಯಾರೊಬ್ಬರು ಇಲ್ರಿ ಇಲ್ಲಿ ಅಂಗಡಿ ಕಡೆ ಕುಂಡ್ರಿಸಿ ನಾನು ಹೋಗಿ ಬರ್ಬೇಕಂದ್ರೆ. ದಿನ ಯಾರು ಮುತ್ತೆಗಳವ್ರು ಕುಂಡಿರ್ತಿದ್ರು ರೀ, ಇವತ್ತು ಯಾರು ಆಶಾಕ್ ನಮ್ಮ ಆಡ್ಕೊಳ್ದಾವಲ್ಲಿ ತಂಗಿ ಆಡ್ದಾವ ಇಲ್ಲ, ಎಲ್ಲಿ ಹೋಗ್ಯಾವ ಏನವ. ಅಲ್ಲಿ ಹಿಂದೆ ಬಂದಿದ್ದು ಆ ಮಂಗಲ್ ಮಂಟಪ ಕಡೆ. ಓಕೆ, ಹಂಗಾರು ಹುಡುಗಿಯಾರು ಹೊಡಿತಾವ, ಏನು ಮಾಡ್ತಾವೆ. ನಮ್ಮ ಗಣೇಶ ಅದು ಇದ್ರೆ ಹೇಳ, ಒಂದಿಟ್ಟ ಆ ಕಡೆ ಹೊಂಟೇನು. ಆ ಗ್ಯಾಂಗರ್ ಗುಡ್ಸಲ್ ಕಡೆ ಹೋದಂಗದಾವು. ಒಂದಿಟ್ಟ ಹೇಳ್ತಂಗಿ ಹೋದ್ರಿ ಅವರಿಗೆ. ಬರ್ರಿ ಕುರ್ಕುರಿ ತೆಗೆದಿರ್ತೀನಿ ರೀ. ಇನ್ನೂ ಇಷ್ಟು ಮ್ಯಾಗ ಅದ ಕುರ್ಕುರಿ, ಇವು ತೆಗೆದು ಚೀಲ ಇಟ್ಬಿಡ್ತೀನಿ ರೀ. ನಾಳೆ ಮತ್ತು ರವಿವಾರ ಬಿಜಾಪುರಕ್ಕೆ ಹೋಗ್ತೇನೆ ರೀ. ನಾಳೆ ಬಂದ್ರೆ ಅದು ತೊಗೊಳಕ್ಕಾಗೋದಿಲ್ಲ ಅಂತ ಇವತ್ತು ಬಂದಿತ್ತು ರೀ ಗಾಡಿ ತೊಗೊಂಡೆ ನೋಡ್ರಿ ಅಷ್ಟೇ. ಬರ್ರಿ ಇವನ್ನೆಲ್ಲ ತೆಗೆದಿಟ್ಟ ಮತ್ತೆ ಸಿಗ್ತೀನಿ ರೀ.